ಇಲ್ಲಿವರೆಗಿದ್ದಿದ್ದು ಒಂದಾಟ, ಇನ್ಮುಂದೆ ನಡೆಯೋದೇ ದೊಡ್ಡಾಟ. ಇದು ಜಸ್ಟ್ ಡೈಲಾಗ್. ಇವತ್ತು ಕಮಲ ದಳಪಡೆ ಸಮನ್ವಯ ಸಮಿತಿ ಅಂತ ಸಭೆ ಕೂತು ಹಸ್ತದ ವಿರುದ್ಧ ಮುಷ್ಟಿ ಕಾಳಗಕ್ಕೆ ಜಂಟಿ ತಯಾರಿ ಮಾಡಿದೆ. ಅದಕ್ಕೆ ಕೆಲ ಅಸ್ತ್ರ ಶಸ್ತ್ರಗಳನ್ನ ಸಿದ್ಧಪಡಿಸಿದೆ. ಪರಿಷತ್ ಎಲೆಕ್ಷನ್ಗಾಗಿ ಸಭೆ ನಡೆದ ಬಳಿಕ ಕಾಂಗ್ರೆಸ್ ಸರ್ಕಾರವನ್ನ ಧೋಬಿಘಾಟ್ನಲ್ಲಿ ರುಬ್ಬಿ ತೊಳೆದಿದೆ. ಅದೇ ಇವತ್ತು ಕಾಂಗ್ರೆಸ್ನಲ್ಲಿ ತಡೆಯಲಿಕ್ಕಾಗದೆ ಪಾಪ ಈಗೆಲ್ಲ ಶ್ರಮ ಪಡ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದೀನಿ. ಏನೋ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರತಿನಿತ್ಯ ಜಾಗಟೆ ಹೊಡಿತಾ ಇದ್ದಾರೆ. ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೋ ಗೊತ್ತಿಲ್ಲ. ಈಗ ಕುಮಾರಣ್ಣನ ಮೇಲೆ ಎಲ್ಲ ಆಪಾದನೆ ಮಾಡಿಬಿಡ್ರಿ, ನಾನು ಮೋದಿಗೆ ಹೇಳ್ಬಿಟ್ಟು JDSನ BJPನ ಭಾಗ ಮಾಡ್ಬಿಡ್ತೀನಿ ಅಂತ. ನೆಂಚ ಚಂಡಾಳ್ರಿ ಇವರು ಲೆಕ್ಕ ಹಾಕಲಿ. ಬಿಜೆಪಿಗೆ ಇವತ್ತು ಅದೆಲ್ಲಿಂದ ರೋಷಾವೇಶ ಬಂತೋ ಗೊತ್ತಿಲ್ಲ. ತೆನೆ ಜೊತೆ ಸಮನ್ವಯ ಮೀಟಿಂಗ್ ಮಾಡಿದ ಬೆನ್ನಲ್ಲೇ ಒಟ್ಟಾಗಿ ಕಾಂಗ್ರೆಸ್ ಮೇಲೆ ಮುಗಿಬಿದ್ದು ಬಿಡೋದಾ? ಕಾಂಗ್ರೆಸ್ ಮೇಲೆ ಹೇಳಿದ್ದು ಒಂದ ಎರಡ? ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಮಾತು ಶುರು ಹಚ್ಚಿದ ಕಮಲ ನಾಯಕರು ಪೆನ್ಡ್ರೈವ್ ಜೊತೆ ಜೋಕಾಲಿ ಆಡಿ ಕೊಲೆ ಸುಲುಗೆ ವ್ಯವಸ್ಥೆವರೆಗೂ ರುಬ್ಬಿತ್ತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೋಸ್ತಿಗಳ ಜಂಟಿ ಅಟ್ಯಾಕ್. ಮಾತಿಗೆ ಮಾತು, ಪಂಚ್ಗೆ ಪಂಚ್, ಡೈಲಾಗ್ಗಳ ಅಬ್ಬರ. ಎಲೆಕ್ಷನ್ ಮುಗಿತು, ಫಲಿತಾಂಶ ಬರಬೇಕು. ಅದಕ್ಕೋಸ್ಕರವೇ ವೇಟಿಂಗು. ಈ ವೇಟಿಂಗ್ ಮಧ್ಯೆ ಟೈಮ್ ಯಾಕೆ ವೇಸ್ಟು? ಬಂದ್ಬಿಡಿ, ಬಹಳ ದಿನ ಆಯ್ತು ಒನ್ ಟೀಮ್ ಮೀಟಿಂಗ್ ಅಂತ ಇವತ್ತು ಸಭೆ ಸೇರಿದ್ರು ನೋಡಿ. ಸಭೆಯಲ್ಲಿ ತೆನೆ ಸೇನೆ ಕಮಾಂಡರ್ಗಳು, ಕಮಲ ಕ್ಯಾಪ್ಟನ್ಗಳು ಬಲೆ ಜೋರ್ ಚರ್ಚೆ ನಡೆಸಿದ್ರು. ಈ ವೇಳೆ ಗ್ಯಾರಂಟಿ ಅಂತ ಹೇಳಿ ರಾಜ್ಯದಲ್ಲಿ ಇನ್ಯಾವ ಕೆಲಸವೂ ಆಗ್ತಿಲ್ಲ ಅಂತ ದೂರಿದ್ದು. ಕೆಲಸ ಬಿಡಿ, ಕಾನೂನು ಸುವ್ಯವಸ್ಥೆ ನೀವೇ ನೋಡ್ತಿದ್ದೀರಲ್ಲ ಹೆಂಗಿದೆ ಅಂತ ಮುಖಾಮುಖಿ ಕೂತು ಕಾಂಗ್ರೆಸ್ ಮೇಲೆ ಆರೋಪದ ಪಟ್ಟಿಯನ್ನ ಸಿದ್ಧಪಡಿಸಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತ, ಯಾರು ಗೃಹ ಸಚಿವ? ಪೆನ್ ಡ್ರೈವ್ ಕೇಸ್ನಲ್ಲಿ ಆಡಿಯೋ ಬಾಂಬ್ಗೆ ಚಾಂಡಾಳರ ಪಟ್ಟ. ವಿಪಕ್ಷ ನಾಯಕ ಅಶೋಕ್ ಬಂದವರೇ ಶುರು ಹಚ್ಕೊಂಡ್ರು ನೋಡಿ. ಗೃಹ ಸಚಿವರು ಯಾರು ಅಂತಾನೆ ಗೊತ್ತಿಲ್ಲ, ಇಲಾಖೆ ಇನ್ಯಾರೋ ನಿಯಂತ್ರಿಸ್ತಿದ್ದಾರಾ ಅನ್ನುವಂತಹ ಬಾಂಬ್ ಅನ್ನ ಹಾಕೇ ಬಿಟ್ರು. ರೇಪ್, ದರೋಡೆ, ರೇವಾ ಪಾರ್ಟಿ ಏನ್ರಿ ಇದು ಅಂತ ಪ್ರಶ್ನಿಸ್ತಾ ಉಡುಪಿಯಲ್ಲಿ ಲಾಂಗ್ ಹಿಡಿದು ಗ್ಯಾಂಗ್ ವಾರ್ ಆಗ್ತದೆ. ಪರಿಸ್ಥಿತಿ ಎಲ್ಲಿಗೆ ಬಂತು? ಸ್ಕೂಲ್ಗೆ ಹೋದ ಹೆಣ್ಮಕ್ಳು ವಾಪಸ್ ಬರ್ತಾರೋ ಇಲ್ವಾ ಅನ್ನುವಂತಹ ಸ್ಥಿತಿ ಇದೆ ಅಂತ ಖಾರವಾಗಿ ಚಾಟಿ ಬೀಸಿದ್ರು. ಅಷ್ಟಕ್ಕೆ ಬಿಡ್ಲಿಲ್ಲ, ದೇವರಾಜೇಗೌಡ ಶಿವರಾಮೇಗೌಡ ಆಡಿಯೋವನ್ನ ಪ್ರಸ್ತಾಪಿಸಿ ಎಂತಹ ಚಾಂಡಾಳರಿದ್ದಾರೆ ನೋಡಿ ಅಂತ ಟಿವಿದು ಬಿಟ್ರು. ಅದು ನಾವು ನೋಡ್ತಾ ಇದ್ರಿ, ಕಳೆದ ಒಂದು ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲೇ ಇಲ್ಲ. ಯಾರು ಹೋಮ್ ಮಿನಿಸ್ಟ್ರು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಹೋಮ್ ಮಿನಿಸ್ಟ್ರನ್ನ ಬಿಟ್ಬಿಟ್ಟು ಬೇರೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇವತ್ತು ಲೂಟಿ ದೊಂಬಿ ನೋಡ್ತಾ ಇದ್ದೀರಾ, ಇದರಲ್ಲೆಲ್ಲ ಲೂಟಿ ಆಗ್ತಾ ಇರೋದು. ಪೊಲೀಸ್ ಸ್ಟೇಷನ್ ನುಗ್ಗಿ ಹೊಡಿತಾರೆ ರೇವ್ ಪಾರ್ಟಿಗಳು. ಮೊನ್ನೆ RR ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಸಬ್ ಇನ್ಸ್ಪೆಕ್ಟರ್ ಹೆಣ್ಮಗಳನ್ನ ಪೊಲೀಸ್ ಸ್ಟೇಷನ್ನಲ್ಲೇ ಹೊಡೆದಾಕ್ಬಿಟ್ಟು ಅವ್ರು ಹೋಗಿ ಇನ್ನು ಕೇಸೇ ಮಾಡಿಲ್ಲ. ಉಡುಪಿಯಲ್ಲಿ ದಾಂಧಲೆ ವಾರ್, ಮಚ್ಚು ಲಾಂಗ್ ತಗೊಂಡು ವಾರ್ ಮಾಡ್ತಾ ಇದ್ದಾರೆ, ಕೇಳೋರೇ ಇಲ್ಲ. ಮೊನ್ನೆ ಯಾರೋ ಶಿವರಾಮೇಗೌಡ ಅಂತ ನಮ್ಮ ಪಾರ್ಟಿಯಲ್ಲಿ ಏನು ಇಲ್ಲ, ಅವರು ರಾಜೀನಾಮೆ ಕೊಟ್ಟವ್ರಂತೆ. ನನ್ಗೆ ಗೊತ್ತಿಲ್ಲ ಯಾವ ಪಾರ್ಟಿಗೆ ರಾಜೀನಾಮೆ ಕೊಟ್ಟರು. ಕುಮಾರಣ್ಣನ ಮೇಲೆ ಎಲ್ಲ ಆಪಾದನೆ ಮಾಡಿಬಿಡ್ರಿ, ನಾನು ಮೋದಿಗೆ ಹೇಳ್ಬಿಟ್ಟು JDSನ BJPನ ಭಾಗ ಮಾಡ್ಬಿಡ್ತೀನಿ ಅಂತ. ಎಂಚ ಚಂಡಾಳ್ರಿ ಇವರು ಲೆಕ್ಕ ಹಾಕಲಿ. ಇದೇ ವೇಳೆ ಅಶ್ವಥ್ ನಾರಾಯಣ್ ಫೀಲ್ಡ್ಗಿಳಿದು ಅಶೋಕ್ ಡೈಲಾಗ್ ಅನ್ನೇ ರಿಪೀಟ್ ಮಾಡಿದ್ರು. ಆದ್ರೆ ದ್ವೇಷದ ರಾಜಕಾರಣ, ಬರ ನಿರ್ವಹಣೆ, ರೈತರಿಗೆ ಪರಿಹಾರ ವಿಷಯವನ್ನ ಆಡ್ ಮಾಡಿದ್ರು. ಮಾಜಿ CM ಕುಮಾರಸ್ವಾಮಿ ಸಹ ಹಸ್ತದ ವಿರುದ್ಧ ಸಿಡಿದು ಬಿದ್ರು. ಏನೋ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರತಿನಿತ್ಯ ಜಾಗಟೆ ಹೊಡಿತಾ ಇದ್ದಾರೆ. ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೋ ಗೊತ್ತಿಲ್ಲ. ಈಗ ಇನ್ನು ಗ್ರೇಟ್ ಲೂಟಿ ಬೆಂಗಳೂರು. ಈಗ ಇನ್ನು ಕಳೆದ ವಾರ 2-3 ದಿವಸದ ಮಳೆನಲ್ಲೇ ಬೆಂಗಳೂರು ನಗರದ ನಾಗರಿಕರು ಅನುಭವಿಸಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಬರ ನಿರ್ವಹಣೆಯಲ್ಲಿ ವಿಫಲ, ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅವ್ರ ದುಡ್ಡಿಗಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಈ ರೀತಿ ಕೀಳು ಮಟ್ಟದ ಒಂದು ಆಲೋಚನೆಗಳಿರುವಂತಹ ಒಂದು ಪಕ್ಷವಾಗಿದೆ, ಒಂದು ಸರ್ಕಾರವಾಗಿದೆ. ಅದೇನೋ ಗಾದೆ ಇದೆಯಲ್ಲ, ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ಕೂಡಿದ್ರೆ ಬಳ್ಳ ಅಂತೆ. ಈಗ ದನಿ ಸೇರಿದ್ರೆ ಪ್ರತಿಧ್ವನಿ
ಜೊತೆ ಜೊತೆ ಹೆಜ್ಜೆ ಅಧಿಕಾರಕ್ಕೆ ಹತ್ತಿರುವಂತೆ. ಇದೇ ಲೆಕ್ಕಾಚಾರದಲ್ಲಿ ದೋಸ್ತಿಗಳು ರಿಸಲ್ಟ್ ತನಕ ಹೆಜ್ಜೆ ಹಾಕ್ತಾರೆ. ಆ ಬಳಿಕ ನೋಡಿ ಹೊಸ ಸಿನಿಮಾ ತೆರೆಗಪ್ಪಳಿಸಲಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.